ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳುವ. ಪರಲೋಕದ ತಂದೆಯೇ, ಪ್ರಭು ಯೇಸುವಿನ ಅಭಿಷೇಕವುಳ್ಳ ನಾಮದಲ್ಲಿ ಪವಿತ್ರ ಆತ್ಮರ ಸಹಾಯದಿಂದ ಸ್ವಾಮಿ ಅಪ್ಪ, ಇದನ್ನು ಈ ರೀತಿಯಾಗಿ ಬೈಬಲ್ನ ಒಂದೊಂದೇ ವಚನಗಳ ಗೂಢಾರ್ಥಗಳನ್ನು ತಿಳಿದುಕೊಂಡು ಹೋಗುವಾಗ ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯದಿಂದ ಹಿಡಿದು 5ನೇ ಅಧ್ಯಾಯದ 16ನೇ ವಾಕ್ಯದವರೆಗೂ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈಗ 17ನೇ ವಾಕ್ಯಕ್ಕೆ ಬರುವಾಗ, ಏಸಪ್ಪ, ನೀನು ತಾನೇ ನಿನ್ನ ಕೃಪೆ, ನಿನ್ನ ಒಂದು ಬಲವನ್ನು ಸುರಿಸಿ ಕಾಪಾಡು ಎಂದು ಬೇಡಿಕೊಡುತ್ತೇವೆ. ಅದೇ ರೀತಿಯ ಕರ್ತನೆ, ಬಂದಂಥ ಪ್ರತಿಯೊಬ್ಬರೂ ಕೂಡ ಈ ಒಂದು ವಚನ ಮನಮುಟ್ಟುವಂತೆಯೂ ಹಾಗೂ ಬೈಬಲ್ನ ಜ್ಞಾನವನ್ನು ತಿಳಿದುಕೊಳ್ಳುವಂತೆಯೂ ಅನುಗ್ರಹಿಸು. ಈ ಒಂದು ವಚನದ ಭಾಗದ ಮೂಲಕ ನಮ್ಮನ್ನು ಆಶ್ರಯಿಸು. ಇವತ್ತು ನಾವು ಪ್ರಿಯರೇ, ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 17ನೇ ವಾಕ್ಯಕ್ಕೆ ನಾವು ಹೋಗುವಾಗ 17 ಮತ್ತು 18 ಎರಡನ್ನು ಕೂಡ ನಾವು ತೆಗೆದುಕೊಳ್ಳುವ. ಇದರಲ್ಲಿ ಬರೆದಿದೆ, ಮೋಸೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದೆನು. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿ ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿಸಿ ಹೋಗಲಾರದು ಎಂದು ದೇವರ ವಚನ ತಿಳಿಸುತ್ತದೆ ಪ್ರಿಯರೇ. ಇದನ್ನು ನಾವು ಗಮನಿಸುವಾಗ ಪ್ರಿಯರೇ, ಇವತ್ತು ಹಳೆ ಒಡಂಬಡಿಕೆಯ ಒಂದು ಪದ್ಧತಿಯನ್ನು ಕೂಡ ಹೊಸ ಒಡಂಬಡಿಕೆಯಲ್ಲಿ ನೆರವೇರಿಸ್ತಾ ಇಲ್ಲ ಅಂತ ನಾವು ತಿಳ್ಕೊಳ್ಳೋದು ಬೇಡ. ಏಕೆ ಅಂತ ಹೇಳಿದ್ರೆ ಪ್ರಿಯರೇ, ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಗೆ ಒಂದು ನೆರಳಾಗಿದೆ ಪ್ರಿಯರೇ. ಹಳೆ ಒಡಂಬಡಿಕೆಯಲ್ಲಿ ಬರೆದಂತಹ ಪ್ರತಿಯೊಂದು ವಿಷಯಗಳು ಕೂಡ ಹೊಸ ಒಡಂಬಡಿಕೆಯಲ್ಲಿ ನೆರವೇರಿದೆ. ಯಾಕೆಂದರೆ ಪ್ರಿಯರೇ, ಯೇಸು ಸ್ವಾಮಿ ಹೇಳ್ತಾರೆ, ನಾನು ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ. ಯೇಸು ಸ್ವಾಮಿ ಕೆಲವೊಂದು ಕಾರ್ಯಗಳನ್ನು ಕಂಡಾಗ ಫರಿಸಾಯರು, ಸದ್ದುಕಾಯರು ಮತ್ತು ಅಂದಿನ ಜನಗಳು ತಿಳ್ಕೊಂಡ್ರು, ಇವರು ಧರ್ಮಶಾಸ್ತ್ರನ ಮೀರ್ತಾರೆ ಅಂತೇಳಿ. ಆದರೆ ಸ್ವಾಮಿ ಹೇಳ್ತಾರೆ, ಭೂಮಿ ಆಕಾಶ ಅಳಿದು ಹೋದರೂ ಕೂಡ ಧರ್ಮಶಾಸ್ತ್ರವೆಲ್ಲವೂ ನೆರವೇರಿದ ಹೊರತು ಒಂದು ಸೊನ್ನೆಯಾದರೂ ಗುಡುಸಾದರೂ ಅಳಿಸಿ ಹೋಗಲಾರದು ಅಂತಂದರೆ ಅದರ ಅರ್ಥ ಏನು ಗೊತ್ತಾ ಪ್ರಿಯರೇ? ಧರ್ಮಶಾಸ್ತ್ರದಲ್ಲಿ ಬರೆದಂಥದ್ದು ಪೂರ್ತಿ ನೆರವೇರ್ತದೆ. ಆಕಾಶ ಭೂಮಿ ಅಳಿದೋದ್ರೂ ನೆರವೇರ್ತದೆ. ಹಾಗಾದರೆ ನೆರವೇರಬೇಕಾದ್ರೆ ಇಲ್ಲಿ ನಾವು ವಚನದ ಭಾಗಕ್ಕೆ ನಾವು ಹೋಗೋದೆ ಅದರ ಪ್ರಿಯರೇ, ಇಬ್ರಿಯ 10:1 ನಾವು ಗಮನಿಸೋ ಪ್ರಿಯರೇ, ಧರ್ಮಶಾಸ್ತ್ರದಲ್ಲಿ ಮುಂದೆ ಬರಬೇಕಾಗಿದ್ದ ಮೇಲುಗಳ ಛಾಯೆಯೇ ಹೊರತು ಅವು ನಿಜ ಸ್ವರೂಪವಾದದಲ್ಲದ್ರಿಂದ ಧರ್ಮಶಾಸ್ತ್ರವು ವರ್ಷಕ್ಕೆ ಪದೇ ಅರ್ಪಿತವಾದ ಒಂದೇ ವಿಧವಾದ ಯಜ್ಞವನ್ನು ಅರ್ಪಿಸಿ ದೇವರ ಸಮೀಪಕ್ಕೆ ಬರುವವರನ್ನು ಎಂದಿಗೂ ಸಿದ್ಧಿಗೆ ತರಲಾರದು. ಈ ವಾಕ್ಯವನ್ನು ಗಮನಿಸುವಾಗ ಪ್ರಿಯರೇ, ಧರ್ಮಶಾಸ್ತ್ರವು ಹೊಸ ಒಡಂಬಡಿಕೆ ಒಂದು ನೆರಳು ಆಗಿದೆ. ಮುಂದೆ ಬರಬೇಕಾದ ಮೇಲುಗಳೆಂದರೆ ಯೇಸು ಕ್ರಿಸ್ತನಿಂದ ಬರುವಂತಹ ಮೇಲುಗಳಿಗೆ ಒಂದು ನೆರಳಾಗಿದೆ. ಆ ಕಾಲದಲ್ಲಿ ಪಾಪ ಪರಿಹಾರಕ್ಕೋಸ್ಕರ ವರ್ಷ ಯಜ್ಞಗಳನ್ನು ಮಾಡುತ್ತಿದ್ದರು. ಆದರೆ ಈಗ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು ತಾನೇ ದೇಹಾಕಾರವಾಗಿ 5ನೇ ವಾಕ್ಯದಲ್ಲಿ 10:5 ಬರೆದಿದೆ, ದೇಹಾಕಾರವಾಗಿ ಒಂದೇ ಸಲ ಯಜ್ಞಾರ್ಪಿತನಾದನು ಪ್ರಿಯರೇ. ಇದನ್ನು ಸೂಚಿಸುತ್ತದೆ ಪ್ರಿಯರೇ. ಹಾಗಾದರೆ ಈ ಧರ್ಮಶಾಸ್ತ್ರವು ಹಳೆಯ ಒಡಂಬಡಿಕೆಯು ಹೊಸ ಒಡಂಬಡಿಕೆಗೆ ಒಂದು ನೆರಳಾಗಿದೆ ಅಂತ ನಾವು ತಿಳಿದುಕೊಳ್ಳೋದಕ್ಕೆ ನಾವು ಮುಂದಕ್ಕೆ ಹೋಗೋದೇ ಆದರೆ ಪ್ರಿಯರೇ, ಇದರಲ್ಲಿ ಗಲಾತ್ಯ 4:4 ಏನು ಬರೆದಿದೆ ಅಂತ ನಾವು ನೋಡಿಕೊಳ್ಳುವ. ಗಲಾತ್ಯ 4:5 4 ಮತ್ತು 4:5 ವಾಕ್ಯ, 4ನೇ ಅಧ್ಯಾಯ 4:5 ವಾಕ್ಯ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಹಾಗಾದರೆ ಯೇಸು ಸ್ವಾಮಿ ಹುಟ್ಟಿ ಬಂದದ್ದು ಕೂಡ ಧರ್ಮಶಾಸ್ತ್ರಾಧೀನವಾಗಿಯೇ. ಇನ್ನೊಂದು ಸಲ ನಾನು ಓದ್ತೇನೆ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯರಲ್ಲಿ ಹುಟ್ಟಿದವನಾಗಿ ಧರ್ಮಶಾಸ್ತ್ರಾಧೀನನಾಗಿ ಬಂದನು. ಹಾಗಾದರೆ ಪ್ರಿಯರೇ, ಯೇಸು ಸ್ವಾಮಿ ಹುಟ್ಟಿ ಬಂದದ್ದು ಕೂಡ ಧರ್ಮಶಾಸ್ತ್ರದ ಆಧಾರ ಪ್ರಕಾರ. ಆಗ ಧರ್ಮಶಾಸ್ತ್ರ ಇಲ್ಲಿ ನೆರವೇರ್ತದೋ ಇಲ್ಲೋ ಅಂತ ಹೇಳೋದನ್ನು ನೀವೇ ಗಮನಿಸಿ. ಯಾವುದೇ ಕಾರಣಕ್ಕೂ ಮುರಿಯಲ್ಪಟ್ಟಿಲ್ಲ, ಅದು ನೆರವೇರಿಸಲ್ಪಟ್ಟಿದೆ. ಹಾಗೇನೆ ಪ್ರಿಯರೇ, ಲೂಕ 24:44 ಮತ್ತು 45ನೇ ವಚನವನ್ನು ನಾವು ತೆಗೆದುಕೊಳ್ಳಲಿಕ್ಕೆ ಹೋಗೋದಾದರೆ 44-45 ಮುಂದಕ್ಕೆ ಓದುವ. 44 ಇಂಪಾರ್ಟೆಂಟಾಗಿ ತೆಗೆದುಕೊಳ್ಳುವ. ಇಲ್ಲಿ ಯೇಸು ಸ್ವಾಮಿ ಸತ್ತು ಎದ್ದು ಬಂದು ಯಮೋಹವಿಗೆ ಹೋಗಿ ಆ ಕಡೆಯಿಂದ ಬರ್ತಾ ಇರಬೇಕಾದ್ರೆ ಅಲ್ಲಿ ಕಂಡಂತಹ ಒಂದು ಶಿಷ್ಯರಿಗೆ ಅವರು ಹೇಳ್ತಾರೆ, 24:44 ಲೂಕ,
ತರುವಾಯ ಆತನು, ನಾನು ನಿಮ್ಮ ಸಂಗಡ ಇದ್ದಾಗ ನಿಮಗೆ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥದಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ಹೇಳಲಿಲ್ಲವೇ? ಆಮೇಲೆ 45ನೇ ವಾಕ್ಯ, ಆಮೇಲೆ ಅವರು ಶಾಸ್ತ್ರವಚನವನ್ನು ತಿಳಿದುಕೊಳ್ಳುವಂತೆ ಅವರ ಬುದ್ಧಿಯನ್ನು ತೆರೆದು ಅವರಿಗೆ ಕ್ರಿಸ್ತನು ಶ್ರಮೆಪಟ್ಟು ಮೂರನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವಂತಲೆಂದು ಪಾಪ ಪರಿಹಾರಕ್ಕಾಗಿ ದೇವರ ಕಡೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ಜನರಿಗೆ ಆತನ ಹೆಸರು ಸಾರಲ್ಪಡುವುದು ಎಂದು ಬರೆದದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವರಾಗಿದ್ದೀರಿ ಅಂತ ಅಷ್ಟು ಸ್ಪಷ್ಟವಾಗಿ ಯೇಸು ಸ್ವಾಮಿನೇ ಖುದ್ದಾಗಿ ಸ್ವತಃ ತನ್ನ ಬಾಯಿಂದನೇ ಹೇಳಿದರೆ. ಆಗ ಮತ್ತಾಯ 5ನೇ ಅಧ್ಯಾಯ 17ನೇ ವಾಕ್ಯ ಪ್ರಕಾರ ಧರ್ಮಶಾಸ್ತ್ರವಾಗಲಿ ಪ್ರವಾದಿಗಳ ವಚನವನ್ನಾಗಿ ತೆಗೆದುಹಾಕಲಿಕ್ಕೆ ಬರಲಿಲ್ಲ, ಅವರೇ ಖುದ್ದಾಗಿ 44ನೇ ವಚನ ಹೇಳ್ತಿದ್ದಾರೆ, ನಾನು ನಿಮ್ಮ ಸಂಗಡ ಇದ್ದಾಗ ನಿಮ್ಗೆ ತಿಳಿಸಿದ್ದೀನಲ್ವಾ, ಧರ್ಮಶಾಸ್ತ್ರದಲ್ಲಿ ಗಳಲ್ಲಿ ಮತ್ತು ಪ್ರವಾದಿಗಳ ಗ್ರಂಥದಲ್ಲಿ ಕೀರ್ತನೆಯಿರೋದು ಎಲ್ಲವೂ ನೆರವೇರಲೇಬೇಕು ಅಂತೇಳಿ. ಹಾಗಾದರೆ ಈ ಧರ್ಮಶಾಸ್ತ್ರ ಅಂತ ಹೇಳಿದ್ರೆ ಏನಂದರೆ, ಮೋಶೆ ಬರೆದಂಥ 5 ಪುಸ್ತಕಗಳಿಗೆ ಧರ್ಮಶಾಸ್ತ್ರ ಅಂತ ಹೇಳ್ತೀವಿ ಪ್ರಿಯರೇ. 5 ಪುಸ್ತಕ, 5 ಕಾಂಡಗಳಿದೆಯಲ್ವ, ಅದನ್ನು ಧರ್ಮಶಾಸ್ತ್ರ ಅಂತ ಹೇಳ್ತಾರೆ. ನೆಕ್ಸ್ಟ್ ಬಂದು ಪ್ರವಾದಿಗಳ ಗ್ರಂಥದಲ್ಲಿ ಯಾವುದು ಗೊತ್ತಾ ಪ್ರಿಯರೇ? ಪ್ರವಾದಿಗಳಿದ್ದಾರೆ ಯೆರೆಮೀಯ, ಯೆಶಾಯ, ಎಜ್ಕೀಯೇಲ, ಮೀಕಾ, ಇಂಥವ್ರುಗಳ ಕೈಯಿಂದ ಬರೆಸಿದ್ದಾರೆ ನೋಡಿ. ಇದೆಲ್ಲ ಪ್ರವಾದಿಗಳ ಗ್ರಂಥ. ಇದರಲ್ಲಿ ಬರೆದದ್ದು ಕೂಡ ನೆರವೇರ್ತದೆ. ಮತ್ತು ಕೀರ್ತನೆಗಳಲ್ಲಿ ಯೇಸು ಸ್ವಾಮಿಯ ನಾಮವನ್ನು ಮಹಿಮೆಪಡಿಸಿ ಆಡಿ ಹೊಗಳಿರ್ತಕ್ಕಂಥ ಒಂದೊಂದು ವಚನಗಳು ಕೂಡ ನೆರವೇರುತ್ತದೆ. ಅದು ಅಗತ್ಯ, ನೆರವೇರಲೇಬೇಕು ಅಂತ ಹೇಳೋದನ್ನು ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ. ಇದನ್ನು ಕಂಡುಹಿಡಿಯೋಕ್ಕೋಸ್ಕರ ಇವತ್ತು ಹೊಸ ಒಡಂಬಡಿಕೆಯಲ್ಲಿ ಆ ಶಾಸ್ತ್ರ ವಚನವನ್ನು ತೆಗೆದುಕೊಳ್ಳೋಕೆ ಬುದ್ಧಿಯನ್ನು ತೆರೆದು ತೋರಿಸಿಕೊಡಪ್ಪ ಅಂತ ನಾವು ಪ್ರಾರ್ಥಿಸುವುದಾದರೆ 45ನೇ ವಚನ ಪ್ರಕಾರ ಆಮೇಲೆ ಅವರು ಶಾಸ್ತ್ರ ವಚನವನ್ನು ತಿಳಿದುಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು, ಅವತ್ತು ಆ ಶಿಷ್ಯರಿಗೆ ಕಣ್ಣು ಮಂಕಾಗಿತ್ತು ಪ್ರಿಯರೇ, ಆದರೆ ಆತನ ಅವರ ಬುದ್ಧಿಯನ್ನು ತೆರೆದು ಯಾವ ಥರ ಧರ್ಮಶಾಸ್ತ್ರದಲ್ಲಿ ನಡೆಯುವುದೆಲ್ಲ ನೆರವೇರಬೇಕು ತಿಳಿಸಿಕೊಟ್ರು. ಹಾಗೆ ಇವತ್ತು ಹೊಸ ಒಡಂಬಡಿಕೆಯನ್ನು ಓದುವಾಗ ಪ್ರಿಯರೇ, ಕರ್ತನೇ ನಮಗೆ ನಿನ್ನ ಒಂದು ಜ್ಞಾನವನ್ನು ತೆಗಿ, ಪವಿತ್ರ ಆತ್ಮನ ಒಂದು ಬೈಬಲ್ ಗೂಢಾರ್ಥವನ್ನು ತಿಳಿದುಕೊಳ್ಳೋದಕ್ಕೆ, ಪವಿತ್ರ ಆತ್ಮನ ಸಹಾಯವನ್ನು ಪಡೆದುಕೊಳ್ಳೋದಕ್ಕೆ ನನ್ನ ಆತ್ಮಿಕ ಕಣ್ಣನ್ನು, ಆತ್ಮಿಕ ಬುದ್ಧಿಯನ್ನು ತೆರೆ ಅಂತ ನಾವು ಪ್ರಾರ್ಥಿಸಿ ಮಾಡಿಕೊಳ್ಳೋದಾದರೆ ಪ್ರಿಯರೇ, ಪ್ರಾರ್ಥನೆ ಮಾಡಿಕೊಳ್ಳೋದಾದರೆ ಗ್ಯಾರಂಟಿ ಹೊಸ ಒಡಂಬಡಿಕೆಯಲ್ಲಿ ಎಲ್ಲೆಲ್ಲಿ ಯೇಸು ಕ್ರಿಸ್ತನ ಬಗ್ಗೆ ಬರೆಯಲ್ಪಟ್ಟಿದೆಯೋ ಅದೆಲ್ಲವೂ ಕೂಡ ಹಳೆಯ ಒಡಂಬಡಿಕೆಯಲ್ಲೂ ಕೂಡ ಬರೆಯಲ್ಪಟ್ಟಿತ್ತು ಅಂತ ಹೇಳೋದನ್ನ ನಾವು ಇಲ್ಲಿ ತಿಳಿಯಬಹುದಾಗಿದೆ ಪ್ರಿಯರೇ. ಹಳೆಯ ಒಡಂಬಡಿಕೆಯಲ್ಲಿ ಏನು ಬರ್ತಿದೆ ಅದನ್ನೇ ಹೊಸ ಒಡಂಬಡಿಕೆಯಲ್ಲಿ ನೆರವೇರಿಸಿರ್ತಕ್ಕಂಥದ್ದು ಪ್ರಿಯರೇ. ಹಾಗಾದರೆ ಪ್ರಿಯರೇ, ಆಗಲೇ ಗಲಾತ್ಯ 4:4 ಹೇಳಿದಾಗೆ, ಹಾಗೆಯೇ ಯೇಸು ಸ್ವಾಮಿ ಯೆಶಾಯ 7:14 ಹೇಳಿದ್ರು, ಒಬ್ಬ ಕನ್ನಿಕೆಯಲ್ಲಿ ಮಗುವಾಗಿ ಹುಟ್ಟಿ ಬರ್ತಾನೆ ಅಂತ ಹೇಳೋದನ್ನ ಮತ್ತಾಯ 1:21 ಹಿಡಿದು 23 ನೆರವೇರ್ತು. ಹಾಗೆಯೇ ಪ್ರಿಯರ ರೂಪಾಂತರ ಬೆಟ್ಟದಲ್ಲಿ ನೋಡಿ, ಅಲ್ಲಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. 17:1-4 ನೋಡಿದ್ರೆ ನಾವು ಅಲ್ಲಿ 6 ಜನಗಳನ್ನು ಕಾಣ್ಬೋದು. ಪೇತ್ರ, ಯಾಕೋಬ, ಯೇಸು, ಯೋಹಾನ, ಮೋಶೆ, ಎಲಿಯಾ, ಇವರು 6 ಜನಗಳನ್ನ ಕಾಣಬಹುದು. 3 ಜನ ಮಹಿಮೆಯ ಶರೀರದಲ್ಲಿದ್ದಾರೆ, 3 ಜನ ಶಾರೀರಿಕ ಶರೀರದಲ್ಲಿ ಇರುವಂಥದ್ದನ್ನು ನಾವು ಗಮನಿಸಿದ್ರೆ ಇದು ಕೂಡ ಒಂದು ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯ ಒಂದು ಛಾಯೆ ಆಗಿದೆ. ಶರೀರದಿಂದ ಮಹಿಮೆಗೆ ಸೇರುವಂಥದ್ದು ಅಂತ ಹೇಳೋದ್ರ ಬಗ್ಗೆ ಸೂಚಿಸ್ತದೆ ಪ್ರಿಯರೇ. ಹಾಗಾದರೆ ಪ್ರಿಯರೇ, ಈಗೇನೆ ನಾವು ಏನು ಮಾಡಬೇಕಾದ್ರೆ, ನಾವು ಕೆಲವೊಂದು ವಿಷಯಗಳನ್ನ ತಿಳಿಯೋದಾದರೆ ಇವತ್ತು ಕರ್ತನ ಮೇಜು ಕೊಡೋದೇ ಆಗಿರ್ಬೋದು, ಯಹೂದ್ಯರ ರಕ್ಷಣೆ ಕುರಿತಾಗಿರ್ಬೋದು, ಈ ಥರ ಕೆಲವೊಂದು ವಿಷಯಗಳು ತುಂಬ ಇದೆ ಪ್ರಿಯರೇ. ಇದನ್ನು ಹೇಳ್ಕೊಂಡು ಹೋಗ್ಲಿಕ್ಕೆ ಸಮಯಾವಕಾಶ ಇಲ್ಲ. ಒಟ್ಟಾರೆ ಹಳೆ ಒಡಂಬಡಿಕೆಯಲ್ಲಿ ಇರತಕ್ಕಂತಹ 7 ಹಬ್ಬಗಳು ಕೂಡ ನಾವು ಗೊತ್ತಿಲ್ಲದಂಥ ರೀತಿಯಲ್ಲಿ ನಾವು ನೆರವೇರಿಸ್ತಾ ಇದ್ದೀವಿ ಪ್ರಿಯರೇ. ಯಾಕೆಂದರೆ ಹೊಸ ಒಡಂಬಡಿಕೆ ನೆರವೇರಿಸ್ತಾ ಇದ್ದೀವಿ ಪ್ರಿಯರೇ. ಇದನ್ನೆಲ್ಲ ನಾನು ವಿವರಿಸಿ ಹೇಳಲಿಕ್ಕೆ ನಿಜವಾಗಿ ಸಮಯಾವಕಾಶಗಳಿಲ್ಲ. ತುಂಬ ಉದ್ದವಾಗಿ ವಾಕ್ಯಗಳನ್ನ ಬರೆದಾಗ ನೋಡೋರು ಭಾಳ ಕಡಿಮೆ, ಲೈಕ್ ಕಮೆಂಟ್ನ ಕೊಡೋರು ಭಾಳ ಕಡಿಮೆ ಆಗಿರುವಂಥ ಕಾರಣಕ್ಕೋಸ್ಕರ ಪ್ರಿಯರೇ ಚುಟುಕಾಗಿ ತಿಳಿಸ್ತಾ ಇದ್ದೀನಿ. ಇದರಲ್ಲಿ ಬರೆದಿರುವಂಥದ್ದು ಏನು ಪ್ರಿಯರೇ, ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನವನ್ನು ತೆಗೆದುಹಾಕೋದಕ್ಕೆ ನಾನು ಬರಲಿಲ್ಲ ಎಂದು ನೆನೆಸಬೇಡಿರಿ ಅಂತ ಹೇಳಿದ್ದಾರೆ. ತೆಗೆದು ಹಾಕಿದ್ದಕ್ಕೆ ಬಂದಿಲ್ಲ, ನೆರವೇರಿಸೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಹಾಗಾದರೆ ಯೇಸು ಸ್ವಾಮಿ ಬಂದಿದೆ, ಏಕೆಂದರೆ ಧರ್ಮಶಾಸ್ತ್ರವನ್ನು ನಮ್ಮ ಕೈಯಿಂದ ನೆರವೇರಿಸಲಿಕ್ಕೆ ಆಗ್ತಾ ಇರಲಿಲ್ಲ. ಉದಾಹರಣೆ ತೆಗೆದುಕೊಂಡ್ರೆ 10 ಆಜ್ಞೆಗಳನ್ನು ನೆರವೇರಿಸೋದಕ್ಕೆ ನಮ್ಮ ಕೈಯಲ್ಲಿ ಆಗದೇ ಇರತಕ್ಕಂಥ ಕಾರಣಕ್ಕೋಸ್ಕರ ಯೇಸು ಸ್ವಾಮಿನೇ ಬಂದು ನೆರವೇರಿಸಿದ್ರು ಅಂತ ಹೇಳೋಂಥ ನಾವು ಸ್ಪಷ್ಟವಾಗಿ ತಿಳಿಬೋದಾಗಿದೆ. ಆತನ ಜನದಿಂದ ಹಿಡಿದು ಶಿಲುಬೆಯ ಮರಣದವರೆಗೂ ಆತನ ನೆರವೇರಿಸ್ಕೊಬಂದರು. ಅದಕ್ಕೆ ವ್ಯಭಿಚಾರ ಸ್ತ್ರೀದು ಒಂದು ಕಥೆ ನಿಮಗೆ ಗೊತ್ತಿದೆ ಅಲ್ವಾ. ಎಲ್ಲರೂ ಕಲ್ಲೆಸಬೇಕು ಅಂತ ಹೇಳಿದಾಗ ಧರ್ಮಶಾಸ್ತ್ರ ಪ್ರಕಾರ ಕಲ್ಲೆಸ್ತು ಕೊಲ್ಲಬೇಕು ನಿಜ. ಆದರೆ ಅದನ್ನು ಹೊಸ ಒಡಂಬಡಿಕೆಯಲ್ಲಿ ಹೆಂಗೆ ನೆರವೇರಿಸಿದ್ರು ಗೊತ್ತಾ? ಯಾರ ಪಾಪ ಮಾಡಲಿಲ್ಲವೋ ಅವರು ಕಲ್ಲೆಸರಿ ತಗೊಂಡು ಅದನ್ನು ನೆರವೇರಿಸ್ಬಿಟ್ರು ಪ್ರಿಯರೇ. ಈ ಕಡೆ ಒಂದು ಕಡೆ
ನಾವು ಕೊಲೆ ಮಾಡಬಾರ್ದು ಅಂತಿದೆ, ಈ ಕಡೆ ವ್ಯಭಿಚಾರ ಮಾಡಬಾರ್ದಿದೆ, ಇಂಥವ್ರನ್ನ ಕಲ್ಲೆಸ್ತು ಕೊಲ್ಲಬೇಕು ಅಂತಿದೆ. ಆಗ ಸ್ವಾಮಿ ಏನು ಮಾಡಲಿಲ್ಲ, ಯಾರ ಪಾಪ ಮಾಡಲಿಲ್ಲ ಅವ್ರು ಕಲ್ಲೆಸ್ಬಿಟ್ಟು ಕೊಂದುಬಿಡಿ ಅಂತ ಹೇಳಿದಾಗ ಎಲ್ಲರ ಕಲ್ಲುಗಳನ್ನ ಬಿಸಾಕಿದ್ರು. ಈ ಥರನೇ ಅವರು ಒಂದೊಂದೇ ಧರ್ಮಶಾಸ್ತ್ರದ ಭಾಗವನ್ನು ನೆರವೇರಿಸುತ್ತಾ ಅವರ ಶಿಲುಬೆಯ ಮರಣವನ್ನು ಅನುಭವಿಸಿದ್ರು ಪ್ರಿಯರೇ. ಹಾಗಾದರೆ ಪ್ರಿಯರೇ, ಧರ್ಮಶಾಸ್ತ್ರದಲ್ಲಿ ಬರೆದಿರ್ತಕ್ಕಂಥ ಏನೆಲ್ಲ ನೆರವೇರಿದೆ ಅಂತ ಹೇಳೋದನ್ನು ಮುಂದಿನ ದಿನಗಳಲ್ಲಿ ಬೈಬಲ್ನ ಪ್ರಕಾರ ತಿಳಿಸಲಿಕ್ಕೆ ನನಗೆ ದೇವರ ಸಮಯಾವಕಾಶ ಕೊಡಲಿ ಅಂತ ಕೂಡ ಪ್ರಾರ್ಥನೆ ಮಾಡಿ, ಧರ್ಮಶಾಸ್ತ್ರದಲ್ಲಿ ಏನು ಬರ್ತಿದೆ ಅದೆಲ್ಲವೂ ನೆರವೇರ್ತಾ ಇದೆ ಅಂತ ಹೇಳೋದ್ರ ಬಗ್ಗೆ ನಾನು ಸ್ಪಷ್ಟವಾಗಿ ತಿಳಿಸಲಿಕ್ಕೆ ದೇವರು ನನಗೆ ಸಮಯಾವಕಾಶವನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡಿ, ಆದಿಕಾಂಡ 3ನೇ ಅಧ್ಯಾಯ ಪ್ರಕಾರದಲ್ಲಿ ತೆಗಿಲಿಕ್ಕೆ ಹೋದರೆ ನಿನ್ನ ಸಂತತಿಗೂ ಈ ಸ್ತ್ರೀಯ ಸಂತತಿಗೂ ಅಗತನ ಇರುವ ಹಾಗೆ ಮಾಡೋನು, ಇದೆಲ್ಲವೂ ಕೂಡ ಹಳೆಯ ಒಡಂಬಡಿಕೆಯಿಂದನೇ ಬಂದಿರತಕ್ಕಂಥದ್ದು ಪ್ರಿಯರೇ. ಇವತ್ತು ಅದು ನೆರವೇರ್ತಾ ಬರ್ತಾ ಇದೆ ಪ್ರಿಯರೇ. ಇದನ್ನೆಲ್ಲ ನಾವು ಗಮನಿಸುವಾಗ ಹಳೆಯ ಒಡಂಬಡಿಕೆಯನ್ನು ನಾವು ಬೇಡ ಅಂತ ಹೇಳಬಾರ್ದು, ಅದಕ್ಕೆ ನಾವು ಗೌರವಿಸಲೇಬೇಕು. ಅದೇ ಹೊಸ ಒಡಂಬಡಿಕೆಯಲ್ಲಿ ನೆರಳಾಗಿ ಬಂದಿದೆ ಅಂತ ಹೇಳೋದನ್ನು ತಿಳ್ಕೊಂಡು ದೇವರ ರಾಜ್ಯವನ್ನು ಮಹಿಂಪಡಿಸುವ, ಯಾವ ಅಧ್ಯಯನ ಕೂಡ ಅಸಡ್ಡೆ ಮಾಡದಂತೆ ಎಲ್ಲವನ್ನು ಓದುವ ಪ್ರಿಯರೇ. ದೇವರು ನಿಮ್ಮನ್ನು ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೀನ್, ಆಮೀನ್, ಆಮೀನ್.